ಹೆಲೋ ಸ್ಟೂಡೆಂಟ್ಸ್. KCT ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. KCT ವಿದ್ಯಾರ್ಥಿಗಳಿಗೆ ಇವತ್ತು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಎಕ್ಸಾಮ್ ಇತ್ತು. ಓಕೆನಾ. ಅದರಲ್ಲೂ ಮೇಯ್ನಾಗಿ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂತಂದರೆ ಎಷ್ಟು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ಸಿಂದ ಇವತ್ತು ಕೇಳಲಾಗಿತ್ತು ಅನ್ನೋದಕ್ಕೆ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಇವತ್ತು ನಡೆದ KCT ಎಕ್ಸಾಮಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ 15+ ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ 15ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಔಟ್ ಆಫ್ ಸಿಲೆಬಸ್ಸಿಂದ ಈ ಬಾರಿ ನಿಮಗೆ ಕೇಳಲಾಗಿತ್ತು. ಓಕೆನಾ. ತುಂಬ ವಿದ್ಯಾರ್ಥಿಗಳಂತೂ ಭಯ ಬಿದ್ದಿರ್ತೀರ. ಏಕೆ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ, ನಾನು ಅಷ್ಟು ಸ್ಕೋರ್ ಮಾಡಬೇಕು, ಇಷ್ಟು ರ್ಯಾಂಕ್ ತೆಗಿಬೇಕು ಅಂತ ಹೇಳಿ. ಬಟ್ ಔಟ್ ಆಫ್ ಸಿಲೆಬಸ್ಸಿಂದ ಕಾರಣದಿಂದ ವಿದ್ಯಾರ್ಥಿಗಳು ಸ್ಕೋರ್ ಮಾಡೋದಿರಲಿ, ನೀವು ಭಯ ಬಿದ್ದಿರ್ತೀರ. ಓಕೆನಾ. ಯಾರೂ ಸಹ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ನಿಮಗೆ ಮಾತ್ರ ಆಗಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ KCT ಎಕ್ಸಾಮನ್ನು ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ನೀವೆಲ್ಲ ರೆಡ್ಯೂಸ್ ಆಗಿರ್ತಕ್ಕಂತಹ ಸಿಲೆಬಸ್, ನೀವು ಸೆಕೆಂಡ್ PUC ಎಕ್ಸಾಮ್ಗೆ ಯಾವ ಸಿಲೆಬಸ್ಸನ್ನು ಓದಿದ್ರೋ ಅದೇ ಸಿಲೆಬಸ್ ಮುಖಾಂತರನೇ ನೀವು KCT ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ. ಓಕೆನಾ. ಬಟ್ KCT ಕ್ವಶನ್ ಪೇಪರನ್ನು ಸೆಟ್ ಮಾಡುವಾಗ ಹೋಲ್ ಸಿಲೆಬಸ್ಸನ್ನು ಅಲ್ಲಿ ಇಟ್ಟು ಸೆಟ್ ಮಾಡಲಾಗಿದೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ KEಯವರು ಈಗ ಕ್ಲಾರಿಫಿಕೇಷನ್ನ ಕೊಡಬೇಕಾಗಿದೆ. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ 15ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಔಟ್ ಆಫ್ ಸಿಲೆಬಸ್ಸಿಂದ ಕೇಳಲಾಗಿದೆ. ಓಕೆನಾ. ಯಾರು ಸಹ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ನಮ್ಮ KEಯವರು ತಿಳಿಸ್ತಾರೆ. ಓಕೆನಾ. ಇದಕ್ಕೆ ಒಂದು ಪರಿಹಾರವನ್ನು ನೀಡ್ತಾರೆ. ಓಕೆ. ನಿಮಗೆ ಯಾವ ಕಾಲೇಜ್ ಸಿಗಬೇಕು ಅದೇ ಸಿಗುತ್ತೆ. ಯಾಕೆಂತಂದರೆ ಈಗ ತುಂಬ ವಿದ್ಯಾರ್ಥಿಗಳಿಗೂ ಇದೇ ಆಗಿರೋದ್ರಿಂದ ನೀವು ರೆಡ್ಯೂಸ್ ಸಿಲೆಬಸ್ಸಲ್ಲಿ ಎಷ್ಟು ಕರೆಕ್ಟಾಗಿ ಆನ್ಸರ್ ಬರೆದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರ್ಯಾಂಕ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಸದ್ಯದಲ್ಲೇ ನಮ್ಮ KEಯವರು ಸಹ ಕೀ ಆನ್ಸರ್ಸನ್ನು ಬಿಡುಗಡೆ ಮಾಡ್ತಾರೆ. ಅದರ ಮುಖಾಂತರ ನೀವು ಅಪೇಕ್ಷೆಗಳನ್ನು ತಿಳಿಸ್ಬೋದಾಗಿರುತ್ತೆ ನಮ್ಮ KEಯವ್ರಿಗೆ. ಓಕೆನಾ. ಲಿಂಕನ್ನು ಪ್ರೊವೈಡ್ ಮಾಡಿದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಓಕೆನಾ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching this video. All the best. Thank you. Bye.